ಕಪಟ ಬಯಲಾಗಲಿದೆ ಬೈ ಎಲೆಕ್ಷನ್ ನ ರಿಸಲ್ಟ್. 3 ಕ್ಷೇತ್ರಗಳ ಮತದಾರರು ಯಾರ ಪಾಲಿಗೆ ಗೆಲುವಿನ ಹಾರ ಹಾಕ್ತಾರೆ ಅಂತ ತಿಳಿಯುತ್ತೆ. ರಣಕಣ ಚನ್ನಪಟ್ಟಣದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ತಿಳಿಯುತ್ತೆ. ಈ ಬಾರಿಯ ಜಿದ್ದಿಯ ಪೈಪೋಟಿ ಸಿಪಿ ಯೋಗೇಶ್ವರ್ ನಿಖಿಲ್ ಕುಮಾರಸ್ವಾಮಿಯ ಮಧ್ಯೆ ಬಿಗ್ ಫೈಟ್ ಇತ್ತು. ಚನ್ನಪಟ್ಟಣದಲ್ಲಿ ಯಾರಾಗ್ತಾರೆ ಹ್ಯಾಟ್ರಿಕ್ ಸೋಲಿನ ಸರ್ದಾರ? ಭಾರೀ ಕುತೂಹಲಕ್ಕೆ ಕಾರಣವಾಗಬಿಟ್ಟಿದೆ. ನಿಖಿಲ್ ಪರ ಅನುಕಂಪವೋ ಅಥವಾ ಯೋಗಿಗೆ ಯೋಗವೋ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇವೆಲ್ಲದಕ್ಕೂ ಕೂಡ ತೆರೆ ಬೀಳುತ್ತೆ. ಕೆಲವೇ ಕ್ಷಣಗಳಲ್ಲಿ ಹೊರಬೀಳಲಿದೆ ಚನ್ನಪಟ್ಟಣದ ಮಹಾ ತೀರ್ಪು. ಮತದಾರರ ಒಲವು ಯಾರತ್ತ ಇದೆ ಅನ್ನೋದು ಇನ್ನೇನು ತಿಳಿಯುತ್ತೆ. ಕೆಲವೇ ಹೊತ್ತಿನಲ್ಲಿ ಫಲಿತಾಂಶದ ವಿಚಾರಗಳು ತಿಳಿತಾ ಬರುತ್ತೆ. ಒಟ್ಟಲ್ಲಿ ಈ ಬಾರಿ ಯಾರಿಗೆ ಗೆಲುವಾಗುತ್ತೆ ಅನ್ನೋದು ಬಹಳ ಮುಖ್ಯವಾಗಿದೆ. ಸಿಪಿ ಯೋಗೇಶ್ವರ್ ಅವರಿಗೆ ಯೋಗ ಒದಗಿ ಬರುತ್ತಾ? ನಿಖಿಲ್ ಪರ ಅನುಕಂಪಗಳು, ಚುನಾವಣೆಯ ಪ್ರಚಾರಗಳು, 2 ಸೋಲಿನ ವಿಚಾರಗಳೆಲ್ಲ ಈ ಬಾರಿ ಮೇನ್ ಫ್ಯಾಕ್ಟರ್ ಆಗುತ್ತಾ ಅನ್ನೋದನ್ನ ನೋಡಬೇಕು. ಒಟ್ಟಲ್ಲಿ ಮತದಾನ ಪ್ರಭುಗಳ ಒಲವು, ನಾಡಿ ಮಿಡಿತ ಏನಿದೆ ಅನ್ನೋದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ತಿಳಿತಾ ಬರುತ್ತೆ. ಹಾಗಾಗಿನೇ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ಬಿಟ್ಟಿದೆ. ಚನ್ನಪಟ್ಟಣದ ಗೊಂಬೆ ನಾಡಿನಲ್ಲಿ ಯಾರು ಈ ಬಾರಿ ಹೊತ್ತು ತಿರುಗ್ತಾರೆ ಜನ ಎಲ್ಲವೂ ಕೂಡ ತಿಳಿತಾ ಹೋಗುತ್ತೆ. ಅಖಿಲೇಶ್, ಒಂದ್ ಕಡೆ ನಮ್ಮ ರಾಜ್ಯದ 3 ಕ್ಷೇತ್ರಗಳಿಗೆ ನಡೆದಂತ ಬೈ ಎಲೆಕ್ಷನ್ ಆದ್ರೆ ರಿಸಲ್ಟ್ ಗೆ ಕಾಯ್ತಾ ಇದ್ದಾರೆ ಜನ. ಇನ್ನೊಂದ್ ಕಡೆ ಇಡೀ ದೇಶವೇ ಕಾದು ನೋಡ್ತಾ ಇರುವಂತ ಒಂದು ಫಲಿತಾಂಶ ಅಂದ್ರೆ ಅದು ಜಾರ್ಖಂಡ್ ಮತ್ತು ಮಹಾರಾಷ್ಟ್ರದ ಚುನಾವಣೆ ಫಲಿತಾಂಶ. ಹಾಗಾಗಿ ಆ 2 ರಾಜ್ಯಗಳಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿದ್ದೇ ಇದೆ. ಎಸ್ಪೆಷಲಿ ಮಹಾರಾಷ್ಟ್ರ ಅಂತ ಹೇಳಿದ್ರೆ ಮಹಾಯುತಿ ವರ್ಸಸ್